ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಸ್ಪೆಷಲ್ ಡಿಶ್ ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ. ಏನು ಅಂತಂದರೆ, ಎಲ್ಲರೂ ಗ್ರೀನ್ ಚಿಲ್ಲಿ ಚಿಕನ್ ಹೇಗಿರುತ್ತೆ ಅಂತ ನೋಡಿರ್ತೀರ. ಸೊ ನಾನಿವತ್ತು ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡೋದೊಂದೇ ಬಾಕಿ. ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸೊ ಇನ್ನೇನು ರೆಡ್ ಚಿಲ್ಲಿ ಚಿಕನ್ ನಾವು ತಯಾರಿ ಮಾಡೋದೊಂದಷ್ಟೇ ಬಾಕಿ ಇದೆ. ಚಿಕನ್ ಕೂಡ ರೆಡಿ ಇದೆ ಈಗ. ಸೊ ನಾನೊಂದು ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಲೀನಾಗಿ ತೊಳೆದುಬಿಟ್ಟು. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಅಷ್ಟೇ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ ನಿಮ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಎಲ್ಲ ಆಲ್ಮೋಸ್ಟ್ ಏನು ಸ್ಟವ್ ಒಂದು ಆನ್ ಮಾಡಿದ್ರೆ ಸಾಕು. ಸೊ ಎಲ್ಲನೂ ರೆಡಿ ಇದೆ. ಸ್ಟವ್ ಒಂದು ಆನ್ ಮಾಡಿ ನಿಮಗೆ ರೆಡ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನಾನು ತೋರಿಸೋದೊಂದೇ ಬಾಕಿ. ಸೊ ಫ್ರೆಂಡ್ಸ್, ನಾನು ಮಾಡುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ, ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಈಗ ಫಸ್ಟು ಚಾಪ್ ಮಾಡಿರೋವಂಥದ್ದು ಉದ್ದುದ್ದಕ್ಕೆ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ಹಚ್ಕೊಂಡಿದ್ದೀನಿ, ಒಂದು 4 ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು, ಮತ್ತು ಟೊಮೊಟೊ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಕೊಂಡಿರೋವಂಥದ್ದು. ಮತ್ತು ಇದರಲ್ಲಿ ಇನ್ನೇನಿಲ್ಲ, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ, ಅಂದರೆ ಇದು ಕಾಶ್ಮೀರಿ ಪೌಡರ್ ಅಂತ ಹೇಳ್ತಾರೆ, ತುಂಬ ಕೆಂಪಗೆ ಬರುತ್ತೆ, ಕಾಶ್ಮೀರಿ ಚಿಲ್ಲಿ ಪೌಡರು, ಮತ್ತು ಮೇಥಿ ಸೊಪ್ಪು, ಮತ್ತು ಗರಂ ಮಸಾಲ ಅಷ್ಟೇ. ಇದು ಮಸಾಲ ಇಷ್ಟೇ 4 ಐಟಮು. ಮತ್ತು ಈ ಕಡೆ ಬಂದರೆ ನಿಮಗೆ ಎಣ್ಣೆ, ಮತ್ತು ನಿಮಗೆ ಇದು ಉಪ್ಪು ಮತ್ತು ಪೆಪ್ಪರ್ ಪೌಡರು, ಅರ್ಧ kg ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದಿಷ್ಟು ಐಟಮು ನಮಗೀಗ ಮಾಡೋಕ್ಕೆ ಬೇಕಾಗುತ್ತೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಈ ಬ್ಯಾನ್ಡಿಗೆ ನಾವು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿರೋವಂಥದ್ದು ಸ್ವಲ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಿದ್ದೀರಿ ನೀವು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸೊ ಇದು ಬಿಸಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸೊ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈರುಳ್ಳಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಒಂದು ಬ್ರೇಕ್ ತಗೊಂಡು. ಈಗ ಚೆನ್ನಾಗಿ ಫ್ರೈ ಆಗಿರುವಂಥ ಈರುಳ್ಳಿಗೆ ನಾನೀಗ ಒಂದು ಚಿಕ್ಕ ಸ್ಪೂನ್ ಇರೋದ್ರಿಂದ 2 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ಮೀಡಿಯಮ್ ಸ್ಪೂನಿಂದ 1 ಸ್ಪೂನ್ ಸಾಕು. ಸೊ ಈಗ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸಿಂಪಲ್ ರೆಸಿಪಿ ಇದು, ಅಂತ ಏನು ರಿಸ್ಕ್ ಅನಿಸಲ್ಲ, ತುಂಬ ಬೇಗ ಆಗುವಂಥದ್ದು. ಸುಮ್ಮನೆ ಸೈಡ್ ಡಿಶ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದು ಅಷ್ಟೇ. ಈಗ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಯಿತು ನೋಡಿದ್ರೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಇದಾದಮೇಲೆ ಚಿಕನ್, 1/2 kg ಚಿಕನ್ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಚಿಕನ್ನ ಇವಾಗ ಇದರಲ್ಲಿ ಹಾಕೊಳ್ಳೋಣ. ಚಿಕನ್ ಹಾಕ್ಕೊಂಡು ಒಂದು ಸರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಎಲ್ಲ ಚಿಕನ್ಗೆ ಸ್ವಲ್ಪ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಡಿ, ಯಾಕೆಂದರೆ ಅದೆಲ್ಲ ಸ್ವಲ್ಪ ಬಾಂಡಿಂಗ್ ಆಗಬೇಕು. ಅದೆಲ್ಲ ಒಂದು 2 ನಿಮಿಷ ಬಿಟ್ಟು ಸ್ವಲ್ಪ ಚಿಕನ್ ಎಲ್ಲ ಕಲರ್ ಚೇಂಜ್ ಆಗುತ್ತಲ್ಲ, ಆವಾಗ ಅಲ್ಲಿವರೆಗೂ ಒಂದು 2 ರೌಂಡು ತಿರುಗಿಸ್ಕೊಂಡು ಇದು ಮಾಡ್ಕೊಳ್ಳಿ. ಈಗ ಚಿಕನ್ಗೆ ಉಪ್ಪು ಹಾಕೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಅದಕ್ಕೆ ತಕ್ಕಷ್ಟು. ಫಸ್ಟ್ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಅದಕ್ಕೆ ಯೂಸ್ ಮಾಡ್ಬೇಕು. ಈಗ ಚಿಕನ್ನು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಈಗ ಚಿಕನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡಿಕೊಂಡು ಒಂದು 2-3 ಮಿನಿಟ್ಸ್
ಯಾಕೆಂದರೆ ಉಪ್ಪು ಹಾಕಿರ್ತೀವಲ್ಲ, ಮಸಾಲೆ ಉಪ್ಪು ಇದೆಲ್ಲನೂ ಸ್ವಲ್ಪ ಇದು ಚಿಕನ್ ಜೊತೆಗೆ ಚೆನ್ನಾಗಿ ಇದು ಮೇಂಟೈನ್ ಆಗಬೇಕು. ಅದಕ್ಕೆ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ, ಅಂದರೆ ಫುಲ್ ಬೆಂದಿರೋದಲ್ಲ, ಲೈಕ್ ಒಂದು 50% ಬೇಯಿಸ್ಕೋಬೇಕು. ಈಗ ಒಂದು 50% ಆದಮೇಲೆ ನಾವು ಇದಕ್ಕೆ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀವಲ್ಲ, ಟೊಮೊಟೊ ಒಂದೇ ಒಂದು ಟೊಮೊಟೊ ಸಾಕು, ಜಾಸ್ತಿ ಬೇಡ. ಇದಕ್ಕೆ ಇಷ್ಟೇ ಒಂದು ಸ್ಮಾಲ್ ಪೀಸಸ್ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಟೊಮೊಟೊ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಚಪಾತಿ ದೋಸೆಗೂ ತಿನ್ಬೋದು, ಮತ್ತು ಅನ್ನ ರಸಮು ಬೇಳೆ ಸಾರು ಎಲ್ಲ ಮಾಡಿದಾಗ ಸೈಡ್ಗೆ ಏನಾದರೂ ಎಮರ್ಜೆನ್ಸಿ ಮಾಡ್ಕೋಬೇಕು ಅಂದಾಗ ಒಂದು ಒಳ್ಳೆ ಟೇಸ್ಟಿಯಾಗಿರೋವಂಥ ಫ್ರೈ ಈ ಚಿಕನ್ ರೆಡ್ ಚಿಲ್ಲಿ ಚಿಕನ್ನ ಮಾಡ್ಕೋಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಒಂದು 2 ನಿಮಿಷ ಬೇಯಕ್ಕೆ ಬಿಡಿ. ಲಿಡ್ ಮುಚ್ಚಿದ್ದೀನಿ. ಈಗ ಒಂದು 2 ನಿಮಿಷ ಸ್ವಲ್ಪ ಆ ಒಂದು ಹೀಟಲ್ಲಿ ಬೇಯಲಿ. ಮತ್ತು ಇನ್ನೊಂದೇನೆಂದರೆ, ಅಂಗಡಿಯಿಂದ ತಂದಿರೋ ಚಿಕನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಸೊ ನಾನು ಯಾವಾಗೂ ಟೆಂಡರ್ ಚಿಕನ್ ತೊಗೊಳ್ತೀನಿ. ಇದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಇದು ಒಂದು ಲೆವೆಲ್ಗೆ ಬಂದಿದೆ. ಈ ರೀತಿ ಚಿಕನ್ ಎಲ್ಲ ಬೆಂದ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಇವಾಗ ಆಲ್ಮೋಸ್ಟ್ ಬೆಂದೋಗಿದೆ ಎಲ್ಲನೂ. ಚಿಕನ್ ಬೆಂದಿದೆಯಲ್ಲ ಅಂತ ನೋಡಿಕೊಂಡು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈಗ ನಾವು ಪೌಡರ್ಸ್ ಹಾಕ್ಕೊಳ್ಳೋಣ. ಈಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪುಡಿ, ಇದಾದ ನಂತರ ಮೇಥಿ ಸೊಪ್ಪು ಮತ್ತು ಗರಂ ಮಸಾಲ, ಇಷ್ಟೇ ಸ್ಪೈಸಸ್. ಸೊ ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಳ್ಳೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಳ್ಳೆ ಕಲರ್ಫುಲ್ಲಾಗಿ ಕಾಣ್ತಿದೆ, ಸಖತ್ತಾಗಿದೆ ಅಲ್ವಾ? ಸೊ ಈಗ ನಾನು ಲಾಸ್ಟಲ್ಲಿ ಪೆಪ್ಪರ್ ಪುಡಿ ಹಾಕಬೇಕು. ತುಂಬ ಚೆನ್ನಾಗಿದೆ. ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ತುಂಬ ಚೆನ್ನಾಗಾಗಿದೆ ಈಗ. ಮತ್ತು ಉಪ್ಪು ಖಾರ ಎಲ್ಲ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿದೆಯಾ ಅಂತ ನೋಡ್ಕೊಂಡು ಈಗ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟಪಡದೇ ಇರೋರು ಎಣ್ಣೆನೇ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಒಂದು 2 ಮಿನಿಟ್ಸು ಇದನ್ನು ಮುಚ್ಚಿಡಿ. ಫೈನಲಿ ಈಗ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಇದು ಬರೀ ರೆಡ್ ಚಿಲ್ಲಿ ಚಿಕನ್ ಅಲ್ಲ, ಇದು ಗ್ರೀನ್ ರೆಡ್ ಚಿಲ್ಲಿ ಚಿಕನ್ ಅಂತಲೂ ಹೇಳ್ಬೋದು. ಬಿಕಾಸ್ ಗೀ ಹಾಕಿನೂ ತುಂಬ ಯೂಸ್ ಮಾಡಿದ್ದೀವಿ. ಇದನ್ನು ಗೀನ್ ಕೂಡ ತುಂಬ ಯೂಸ್ ಮಾಡಿರೋದ್ರಿಂದ ಗೀ ರೋಸ್ಟ್ ಅಂತಲೂ ಹೇಳ್ಬೋದು, ಗೀ ರೆಡ್ ಚಿಲ್ಲಿ ಚಿಕನ್ ಅಂತ ಕೂಡ ಹೇಳ್ಬೋದು. ಇದು ತುಂಬ ಟೇಸ್ಟಾಗಿರುತ್ತೆ, ಡಿಫ್ರೆಂಟಾಗಿದೆ. ಲಾಸ್ಟಲ್ಲಿ ಮಾಮೂಲಿ ಇರುತ್ತಲ್ಲ, ಸೊ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದರೆ ನಮ್ಮ ರೆಡ್ ಚಿಲ್ಲಿ ಚಿಕನ್ ರೆಡಿ ಟು ಈಟ್. ಸೊ ಫ್ರೆಂಡ್ಸ್, ನಾನು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡುವಂಥದ್ದನ್ನು ದಯವಿಟ್ಟು ಮರಿಲೇಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.